ಪ್ರತಿದಿನ ನಾವು ಏನು ಆಹಾರವನ್ನು ಸೇವನೆ ಮಾಡಬೇಕು, ಎಷ್ಟು ತಿನ್ನಬೇಕು, ನಾನಾ ಥರ ತರಕಾರಿ, ನಾನಾ ಥರ ಸೊಪ್ಪುಗಳು, ನಾನಾ ಥರ ಕಾಳುಗಳು, ಮಾಂಸ ತಿನ್ನಬೇಕಾ, ಮೊಟ್ಟೆ ತಿನ್ನಬೇಕಾ, ತಿನ್ನಬಾರ್ದಾ, ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇರ್ತಾರೆ. ಆಯುರ್ವೇದ ಇದ್ರ ಬಗ್ಗೆ ಏನು ಹೇಳುತ್ತೆ ನೋಡೋಣವಾ? ಆಯುರ್ವೇದದಲ್ಲಿ ನಿತ್ಯ ಆಹಾರಕ್ಕೆ ಈ ಕೆಲವೊಂದು ವಸ್ತುಗಳನ್ನ ಹೇಳಿದ್ದಾರೆ. ಗೋಧಿ, ಬಾರ್ಲಿ ಅಥವಾ ಜವೆ ಗೋಧಿ, ಇದರಲ್ಲಿ ಯಾವುದಾದ್ರೂ ಒಂದು ಇದನ್ನು ಸಹ ಪ್ರತಿದಿನ ಸೇವನೆ ಮಾಡಬೇಕು. ಇದಾದ ನಂತರ ಹೆಸರು ಕಾಳು, ಯಾವುದಾದ್ರೂ ಒಂದು ರೂಪದಲ್ಲಿ, ಸಾರು, ಬೇಳೆ, ಪಲ್ಯ ಯಾವುದಾದ್ರೂ ಒಂದು ರೂಪದಲ್ಲಿ ಹೆಸರು ಕಾಳು ಅಥವಾ ಹೆಸರು ಬೇಳೆಯನ್ನು ಸೇವನೆ ಮಾಡಬೇಕು. ಮಾಂಸಾಹಾರಿಗಳಾಗಿದ್ದವ್ರಿಗೆ ಜಾಂಗಲ ಮಾಂಸ ಅಂತ ಹೇಳ್ತಾರೆ. ಜಾಂಗಲ ಮಾಂಸ ಅಂತಂದರೆ ಒಣ ಪ್ರದೇಶದಲ್ಲಿ ಇರುವಂತಹ ಪ್ರಾಣಿಗಳ ಮಾಂಸ. ಆಡು, ಮೊಲ, ಜಿಂಕೆ ಎಲ್ಲ ಈಗ ತಿನ್ನೋಕ್ಕಾಗಲ್ಲ, ಒಟ್ಟು ಒಣ ಪ್ರದೇಶದಲ್ಲಿರುವಂತಹ ಮಾಂಸವನ್ನು ಮಾಂಸಾಹಾರಿಗಳು ಪ್ರತಿದಿನ ಸೇವನೆ ಮಾಡ್ಬೋದು. ಇದಾದ ನಂತರ ಹಾಲು, ತುಪ್ಪ, ಚೆನ್ನಾಗಿ ಕಡ್ದಿರೋ ಮೊಸರು ಮತ್ತು ಬೆಣ್ಣೆ, ಇದರಲ್ಲಿ ಡೈರಿ ಪ್ರಾಡಕ್ಟ್ಸ್, ಇದನ್ನು ಕೂಡ ಪ್ರತಿದಿನ ಸೇವನೆ ಮಾಡಬೇಕು. ಅದಾದ ನಂತರ ಜೇನುತುಪ್ಪ ಹೇಳ್ತಾರೆ. ಪ್ರತಿದಿನ ಹಾಲಿಗೆ, ತಣ್ಣಗಿರೋ ಹಾಲಿಗೆ ಅಥವಾ ಯಾವುದಾದ್ರು ಹಣ್ಣುಗಳಿಗೆ ಹಾಕಿ ಜೇನುತುಪ್ಪವನ್ನು ಸೇವನೆ ಮಾಡ್ಕೋಬೋದು. ಇನ್ನೊಂದು ವಿಶಿಷ್ಟವಾದ ಪದಾರ್ಥವನ್ನು ಹೇಳ್ತಾರೆ, ಬೆಟ್ಟದ ನೆಲ್ಲಿಕಾಯಿ. ಇದನ್ನು ಕೂಡ ಪ್ರತಿದಿನ ಯಾವುದಾದ್ರೂ ಫಾರ್ಮಲ್ಲಿ ಜ್ಯೂಸ್ ಆಗ್ಬೋದು ಅಥವಾ ಅಡುಗೆಗಾಗ್ಬೋದು, ಏನಾದರೂ ಮಾಡಿ ನೀವು ಅದನ್ನು ಸೇವನೆ ಮಾಡ್ಕೋಬೋದು. ಇದ್ರ ಜೊತೆ ಹಾಗಾದರೆ ತರಕಾರಿ, ಸೊಪ್ಪು ಇದೆಲ್ಲ ಬೇಡವಾ ಡಾಕ್ಟ್ರೇ ಅಂತ ಹೇಳ್ತಾರೆ. ಹೌದು, ಅತಿಯಾಗಿ ತರಕಾರಿ ಸೊಪ್ಪುಗಳನ್ನು ತಿನ್ನುವಂಥ ಅಗತ್ಯ ಇಲ್ಲ. ನೀವು ಇದಿಷ್ಟು ಹೇಳೋ ಪದಾರ್ಥಗಳು ನಿಮ್ಮ ಆಹಾರದಲ್ಲಿದ್ದರೆ ಅತಿ ಪ್ರಮಾಣದಲ್ಲಿ ಸೊಪ್ಪು ತರಕಾರಿ ತಿನ್ನೋ ಅಗತ್ಯ ಇಲ್ಲ. ಅದನ್ನು ನಿಮಗೆ ಬೇಕಿರೋ ಅಷ್ಟು ಪ್ರಮಾಣದಲ್ಲಿ ಚಪಾತಿ ಮಾಡಿದ್ರೆ ಅದಕ್ಕೆ ಪಲ್ಯಕ್ಕಾಗಿ ಅಥವಾ ನೀವು ಸಾರು ಮಾಡಿದಾಗ ಅದಕ್ಕೆ ಜೊತೆಯಲ್ಲಿ ಸ್ವಲ್ಪ ಆ ಥರದಲ್ಲಿ ಸೊಪ್ಪು ತರಕಾರಿಗಳನ್ನ ಉಪಯೋಗಿಸ್ಕೋಬೋದು. ಕೆಲವೊಂದು ಆಹಾರ ಪದಾರ್ಥಗಳನ್ನ ಪ್ರತಿನಿತ್ಯ ಸೇವನೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಇದನ್ನು ಯಾವುದು ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಉದ್ದು ಮತ್ತು ಮೊಳಕೆ ಕಾಳುಗಳು, ಗಟ್ಟಿ ಮೊಸರು, ಮೀನು, ಎಳ್ಳು, ಇದನ್ನೆಲ್ಲ ಪ್ರತಿದಿನ ಸೇವನೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಉದ್ದು ಯಾಕೆ ಡಾಕ್ಟ್ರೇ, ಉದ್ದು ಹೈ ಪ್ರೋಟೀನ್ ಅಲ್ವಾ ಅಂತ ಕೇಳ್ಬೋದು. ಮೊಳಕೆ ಕಾಳುಗಳು ಹೈ ಪ್ರೋಟೀನ್ ಅಂದ್ಬಿಟ್ಟು ಪ್ರತಿದಿನ ತಿನ್ನೋರಿದ್ದಾರೆ, ಯಾಕೆ ಇದನ್ನೆಲ್ಲ ತಿನ್ನಬಾರ್ದು ಅಂತ ನೀವು ಕೇಳ್ಬೋದು. ಹೌದು, ಉದ್ದು, ಮೊಳಕೆ ಕಾಳುಗಳು ಇವೆಲ್ಲ ಜೀರ್ಣಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಇದು ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂದರೆ, ಅಜೀರ್ಣನೇ ಮೂಲ ಎಲ್ಲ ಕಾಯಿಲೆಗಳಿಗೂ. ನಿಮ್ಮ ಜೀರ್ಣಶಕ್ತಿ ಸ್ವಲ್ಪ ಕೆಡ್ತು ಅಂದರೆ ಅಲ್ಲಿ ಒಂದೊಂದಾಗಿ ರೋಗಗಳು ಕಾಲಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಜೀರ್ಣ ಆಗೋದಕ್ಕೆ ಇದು ತುಂಬ ಕಷ್ಟ ಇರೋದ್ರಿಂದ ಉದ್ದು ಮತ್ತು ಮೊಳಕೆ ಕಾಳನ್ನ ವಾರದಲ್ಲಿ ಒಂದು ಬಾರಿನೋ ಒಂದು 10 ದಿನಕ್ಕೆ ಒಂದು ಸತಿ ಆ ಥರ ಸೇವನೆ ಮಾಡ್ಬೋದು. ಖಂಡಿತ ಪ್ರತಿನಿತ್ಯ ಸೇವನೆ ಮಾಡಬಾರ್ದು. ಎಳ್ಳು ಅಷ್ಟೇ, ಅದನ್ನು ಪಿತ್ತಕರ ಅಂತ ಹೇಳ್ತೀವಿ. ಅದರಲ್ಲಿ ಬೇಕಾದಷ್ಟು ಒಳ್ಳೆಯ ಅಂಶಗಳು ಇದೆ, ಆದರೆ ಪ್ರತಿದಿನ ಸೇವನೆ ಮಾಡಬಾರ್ದು. ಇದಲ್ಲದೆ ಇನ್ನೊಂದು ಆಹಾರ ದ್ರವ್ಯ ಅಂದರೆ ಮೊಸರು. ಇದು ಅಷ್ಟೇ, ಈ ಜೀರ್ಣ ಆಗೋಕ್ಕೆ ತುಂಬ ಕಷ್ಟ. ಇದು ಯಾರು ಮೊಸರನ್ನ ಪ್ರತಿದಿನ ತಿನ್ಬೋದು ಅಂದರೆ ಬಿಸಿಲಲ್ಲಿ ತುಂಬ ದೇಹ ಶ್ರಮದ ಕೆಲಸ ಮಾಡೋ ಅಂಥವ್ರುಗಳು ತಿನ್ಬೋದಷ್ಟೇ. ಕೂತು ಕೆಲಸ ಮಾಡೋ ಅಂಥವ್ರು ಖಂಡಿತ ಮೊಸರನ್ನು ತಿನ್ನಬಾರ್ದು. ಮೊಸರಿಗೆ ಸ್ವಲ್ಪ ಭಾಗ ನೀರನ್ನು ಸೇರಿಸಿ ಚೆನ್ನಾಗಿ ಕಡಿದು ಮಜ್ಜಿಗೆ ಮಾಡಿಕೊಂಡು ಪ್ರತಿದಿನ ಸೇವನೆ ಮಾಡ್ಬೋದು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್, ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.